ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ವಿನಾಯಕ್. ಮೂಡ ಹಗರಣದಲ್ಲಿ ಬೈರತಿ ಸುರೇಶ್ಗೆ ಸಾರಾ ಸವಾಲ್. ಇವತ್ತಿನ ಎಲ್ಲಾ ಸುದ್ದಿಗಳನ್ನು ನೋಡೋಣ ಈ ಪ್ರೈಮ್ ಟೈಮ್ ನಲ್ಲಿ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿಗೆ ಬರ್ತಾ ಇದೆಯಾ ನಾಯಿ ಮಾಂಸ? ರೈಲ್ವೆ ನಿಲ್ದಾಣದಲ್ಲಿ ಹೈಡ್ರಾಮಾ. ಪುನೀತ್ ಕೆರಹಳ್ಳಿ, ಅಬ್ದುಲ್ ರಜಾಕ್ ವಾಕ್ಸಮರ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಮೂಡ ಸೈಟ್ ಹಂಚಿಕೆ ಆರೋಪ. ಅರ್ಜಿ ಹಾಕಿ 40 ವರ್ಷವಾದರೂ ಸೈಟ್ ಕೊಟ್ಟಿಲ್ಲ. ಬೈರತಿ ಸುರೇಶ್ಗೆ ಸಾರಾ ಮಹೇಶ್ ಸವಾಲು. ಕರುನಾಡಿನ ಜನರಿಗೆ ಮತ್ತೊಂದು ಶಾಕ್ ಎದುರಾಗುವ ಸಾಧ್ಯತೆ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ. ಶೇಕಡ 15% ಹೆಚ್ಚಾಗುತ್ತಾ ಟಿಕೆಟ್ ದರ. ಕಾವೇರಿ ತೀರದಲ್ಲಿ ನಿರಂತರ ಮಳೆ. ಶ್ರೀರಂಗಪಟ್ಟಣ ನಗರದ ರಸ್ತೆಗಳು ಜಲಾವೃತ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ. ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಕಮಲಾ ಹ್ಯಾರಿಸ್ ಉಮೇದುವಾರಿಕೆ. ಟ್ರಂಪ್ ಮಣಿಸ್ತಾರ ಹಾಲಿ ಉಪಾಧ್ಯಕ್ಷೆ. ಬೆಂಗಳೂರಿಗೆ ಬರ್ತಾ ಇರೋದು ನಾಯಿ ಮಾಂಸನ ಅಥವಾ ಕಳಪೆ ಕುರಿ ಮಾಂಸನ? ಈ ಪ್ರಶ್ನೆ ಈಗ ಸಿಲಿಕಾನ್ ಸಿಟಿ ಜನರನ್ನ ಕಾಡ್ತಾ ಇದೆ. ಏಕೆಂದ್ರೆ ನಿನ್ನೆ ಏನು KSR ರೈಲ್ವೆ ಸ್ಟೇಷನ್ ಅಲ್ಲಿ ಆದಂತ ಒಂದು ಡ್ರಾಮಾ ಇದಕ್ಕೆಲ್ಲ ಪುಷ್ಟಿ ಕೊಟ್ಟಿದೆ. ಏನು ಒಂದು 35-40 ಬಾಕ್ಸ್ ಅಲ್ಲಿ ಏನು ಒಂದು ಮಾಂಸ ಬಂತು, ಅದು ಸುಮಾರು 4500 kg ಮಾಂಸ ಇದೆ. ಆ ಮಾಂಸ ಏನು ಕಳಪೆ ಆಗಿದೆ ಅಥವಾ ನಾಯಿ ಮಾಂಸ ಆಗಿದೆ. ಏನು ಒಂದು 5-6 ದಿವಸ ಆಗಿತ್ತು ಆ ಕುರಿಯನ್ನು ಕಟ್ ಮಾಡಿ ಆ ಮಾಂಸವನ್ನ ಬೆಂಗಳೂರಿಗೆ ಸರಬರಾಜು ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಈ ವೇಳೆ ಒಂದು ಪುನೀತ್ ಕೆರಹಳ್ಳಿ ಹಾಗೆ ಅಬ್ದುಲ್ ರಜಾಕ್ ನಡುವೆ ಏನು ಕಾಂಗ್ರೆಸ್ ಮುಖಂಡ ಇದ್ದಾರಲ್ಲ, ಅವರಿಬ್ಬರ ನಡುವೆ ಒಂದು ವಾಕ್ಸಮರ ಆಗಿದೆ. ಪುನೀತ್ ಕೆರಹಳ್ಳಿ ಅವರನ್ನ ಬಂಧನ ಮಾಡಲಾಗಿದೆ. ಈಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಕೂಡ ಮಾಡಲಾಗಿದೆ. ಹಾಗಾದರೆ ಏನೆಲ್ಲ ಇದು ಕತೆ ಅನ್ನುವಂಥದ್ದನ್ನು ನೋಡೋಣ. ಈಗ ಏನು ಅಂತಂದರೆ, ಶುಕ್ರವಾರ ರಾಜಸ್ಥಾನದ ಸುಮಾರು 90 ಬಾಕ್ಸಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಮಾಂಸ ಸರಬರಾಜಾಗಿತ್ತು. ಈ ಬಗ್ಗೆ ಅನುಮಾನಗೊಂಡಂಥ ಹಿಂದೂಪರ ಸಂಘಟನೆಗಳು ಹಾಗೆ ಕೆಲವು ಮುಸ್ಲಿಂ ಮುಖಂಡರು ಏನು ಬಾಕ್ಸನ್ನು ಓಪನ್ ಮಾಡಬೇಕು ಅಂತ ಹಠ ಹಿಡಿದು ಕೂತರು. ಅದಕ್ಕೆ ಉದ್ಯಮಿಯಾದಂಥ ಹಾಗೂ ಕಾಂಗ್ರೆಸ್ ಮುಖಂಡ ಆದಂಥ ಅಬ್ದುಲ್ ರಜಾಕ್ ಅವರು ಯಾವುದೇ ಕಾರಣಕ್ಕೂ ನಾನು ಬಾಕ್ಸನ್ನು ಓಪನ್ ಮಾಡೋಕ್ಕೆ ಬಿಡಲ್ಲ ಅಂತ ಅಡ್ಡಿಪಡಿಸಿದ್ರು. ಆದರೆ ಹಿಂದೂ ಮುಖಂಡರು ಹಾಗೂ ಒಂದಿಷ್ಟು ಏನು ಮಾಂಸ ಮಾರಾಟಗಾರರ ಸಂಘದ ಮುಖಂಡರು ಏನಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಲೇಬೇಕು, ಇದೇ ಸ್ಥಳದಲ್ಲಿ ಬಾಕ್ಸನ್ನು ಓಪನ್ ಮಾಡಬೇಕು, ಬಾಕ್ಸಲ್ಲಿ ಇರೋದು ನಾಯಿ ಮಾಂಸನ ಅಥವಾ ಕುರಿ ಮಾಂಸನ ಅನ್ನುವಂಥದ್ದು ಬಹಿರಂಗವಾಗಬೇಕು ಅಂತ ಪಟ್ಟಿಟ್ಟು ಕೂತರು. ಆ ವೇಳೆ BBMPಯ ಅಧಿಕಾರಿಗಳು ಕೂಡ ಬಂದರು, ಪೊಲೀಸರು ಕೂಡ ಆ ಸ್ಥಳಕ್ಕೆ ಬಂದರು. ಆಗ ಏನಾಗುತ್ತೆ, ಆ ಒಂದು ಬಾಕ್ಸನ್ನು ಓಪನ್ ಮಾಡ್ತಾರೆ. ಆ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂದು ಕುರಿಗೆ ಬಾಲ ಇರ್ಕೊಂಡು ಬರುತ್ತೆ. ಆ ಬಾಲ ಇರ್ಕೊಂಡು ಬಂದ ತಕ್ಷಣ ಏನು ಹಿಂದೂಪರ ಸಂಘಟನೆಗಳನ್ನು ಮತ್ತಷ್ಟು ರೊಚ್ಚಿಗೇಳ್ತಾರೆ. ಯಾಕೆಂತಂದರೆ ಬೆಂಗಳೂರಿಗೆ ಬರ್ತಾರೆ ನಾಯಿ ಮಾಂಸ ಅನ್ನುವಂಥದ್ದು. ಬಟ್ ಆದರೆ ಅಲ್ಲಿ ಒಂದು ಕುರಿಗೆ ಮಾತ್ರ ಬಾಲ ಇತ್ತು. ಈ ಕಾರಣಕ್ಕಾಗಿ ಮತ್ತೆ ಅಲ್ಲಿ ಇದ್ದಂಥ ಅಷ್ಟು ಏನು ಬಾಕ್ಸ್ ಇದ್ವು ಆ ಬಾಕ್ಸ್ನ ಸ್ಯಾಂಪಲ್ಗಳನ್ನು, ಮಾಂಸದ ಸ್ಯಾಂಪಲ್ಗಳನ್ನು ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಆ ಸ್ಯಾಂಪಲ್ ಟೆಸ್ಟ್ ಮಾಡಿದ ನಂತರ ಏನು ರಿಸಲ್ಟ್ ಬರುತ್ತೆ ಗೊತ್ತಾಗುತ್ತೆ. ಬಟ್ ಇದೇ ವಿಚಾರವಾಗಿ ಏನು ಪುನೀತ್ ಕೆರಹಳ್ಳಿ ಅಧಿಕಾರಿಗಳ ಕಾರ್ಯಾಚರಣೆಗೆ ಏನು ಅಡ್ಡಿಪಡಿಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಏನು ಕಾಟನ್ಪೇಟೆ ಪೊಲೀಸರು ಅವರನ್ನು ಬಂಧನ ಮಾಡಿದ್ದಾರೆ. ಈಗ ಅವರನ್ನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಏನಂತಂದರೆ ಅಬ್ದುಲ್ ರಜಾಕ್ ಅವರು ಹೇಳೋ ಪ್ರಕಾರ ಏನು ಎಲ್ಲನೂ ಕೂಡ ಅಂದರೆ ಸಂಪೂರ್ಣವಾಗಿ ನಾನು ಕಾನೂನಿನ ಪ್ರಕಾರವೇ ಮಾಂಸವನ್ನು ತರಿಸ್ತಾ ಇದ್ದೀನಿ, ಅದ್ರ ಪ್ರಕಾರವೇ ನಾನು BBMP ಲೈಸೆನ್ಸ್ ಕೂಡ ತೊಗೊಂಡಿದ್ದೀನಿ, FISI ಲೈಸೆನ್ಸ್ ಕೂಡ ಇದೆ, ಈ ಪ್ರಕಾರವಾಗಿ ನಾನು ಅಧಿಕೃತವಾಗಿ ಮಾಂಸವನ್ನು ಇದು ಮಾಡ್ತಾ ಇದ್ದೀನಿ, ಇಲ್ಲಿ ಯಾವುದೇ ಅಕ್ರಮವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿನ ಜನರು ಏನು ಒಂದು ಹಿಂದೂಪರ ಸಂಘಟನೆಗಳು ಏನೆಂದರೆ ಅವರು ಇಲ್ಲ ಇದು ಅಕ್ರಮವಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ ಏನಂತಂದ್ರೆ ಲ್ಯಾಬ್ ರಿಪೋರ್ಟ್ ಬಂದ ನಂತರ ಇದಕ್ಕೆಲ್ಲ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಮೂಢ ವಿಚಾರ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ. ಹಾಗೆ CM ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ನಿನ್ನೆ ಬೈರತಿ ಸುರೇಶ್ ಕೂಡ HDK ಕೂಡ ಸೈಟ್ ಪಡೆದಿದ್ದಾರೆ, BJP ನಾಯಕರು ಸೈಟ್ ಪಡೆದಿದ್ದಾರೆ, GT ದೇವೇಗೌಡ ಕೂಡ ಸೈಟ್ ಪಡೆದಿದ್ದಾರೆ, ಸಾರಾ ಮಹೇಶ್ ಕೂಡ ಸೈಟ್ ಪಡೆದಿದ್ದಾರೆ ಅನ್ನುವಂಥ ಆರೋಪ ಮಾಡಿದರು. ಈ ಆರೋಪಗಳಿಗೆ ಇವತ್ತು ಏನಂದರೆ ಸಾರಾ ಮಹೇಶ್ ಹಾಗೂ GT ದೇವೇಗೌಡ ಅವರು ಟಕ್ಕರ್ ಕೊಟ್ಟಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಮೂಡರಿಂದ BJP ಹಾಗೂ JDSನ ಹಲವು ನಾಯಕರು ಸೈಟ್ ಪಡ್ಕೊಂಡಿದ್ದಾರೆ ಅಂತ ಸುರೇಶ್ ಆರೋಪಿಸಿದ್ರು. ಇದಕ್ಕೆ ಶಾಸಕ GT ದೇವೇಗೌಡ ತಿರುಗಿ ಕೊಟ್ಟಿದ್ದಾರೆ. ನನ್ನಂಥ ರಾಜಕಾರಣಿಗೆ ಈ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲಿ ಯಾರೂ ಇಲ್ಲ, ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಸಾಲ ತೆಗೆದುಕೊಂಡು ರಾಜಕಾರಣ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಹಾಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಗೃಹ ಮಂಡಳಿಯಲ್ಲಿ ನಾನು ಒಂದೇ ಒಂದು ನಿವೇಶನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಗೃಹ ಮಂಡಳಿಯಿಂದ ನಾನು ಒಂದೇ ಒಂದು ನಿವೇಶನ ಪಡೆದಿಲ್ಲ, ನಾನು ಯಾವುದೇ ಚೌಟ್ರಿ, ಹೋಟೆಲ್, ವಿದ್ಯಾಸಂಸ್ಥೆ, ವಾಣಿಜ್ಯ ಕಟ್ಟಡ ಯಾವುದನ್ನೂ ಕಟ್ಟಿಲ್ಲ, ನನ್ನ ಸ್ವಂತ ಊರಿನಲ್ಲಿ ಒಂದಿಷ್ಟು ಕೃಷಿ ಭೂಮಿ ಖರೀದಿ ಮಾಡಿದ್ದೇನೆ, ಅಲ್ಲಿ ಕೃಷಿ ಮಾಡ್ತಿದ್ದೇನೆ ಅಷ್ಟೇ ಅಂತ GT ದೇವೇಗೌಡರು ಹೇಳಿದ್ದಾರೆ. ಇನ್ನು ಬೈರತಿ ಸುರೇಶ್ಗೆ ಸಾರಾ ಮಹೇಶ್ ಕೂಡ ಸವಾಲು ಹಾಕಿದ್ದಾರೆ. ನಗರಾಭಿವೃದ್ಧಿ ಸಚಿವರು 2 ಬಾರಿ ನನ್ನ ಹೆಸರನ್ನು ಹೇಳಿದ್ದಾರೆ. ನಿನ್ನೆ ಪ್ರೆಸ್ ಮೀಟಲ್ಲಿ ಜೋರಾಗಿ ನನ್ನ ಹೆಸರನ್ನು ಹೇಳಿದ್ದಾರೆ, ನನಗೂ ಸೈಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ, ನನ್ನ ಹೆಸರಲ್ಲಿ ಸೈಟ್ ಇದ್ರೆ ರುಜುವಾತ್ ಮಾಡಿ ಅಂತ ಸವಾಲು ಹಾಕಿದ್ದಾರೆ ಸಾರಾ ಮಹೇಶ್. ನಮ್ಮ ನಾಯಕರಾದ ಕುಮಾರಸ್ವಾಮಿ ಹೆಸರನ್ನು ಕೂಡ ಬೈರತಿ ಸುರೇಶ್ ಹೇಳಿದ್ದಾರೆ. ಅವರಿಗೆ ಇನ್ನೂ ಸೈಟನ್ನೇ ಕೊಟ್ಟಿಲ್ಲ, ಹಣ ಕಟ್ಟಿ 40 ವರ್ಷ ಆಗಿದೆ, ಕುಮಾರಸ್ವಾಮಿ ಇನ್ನೂ ಸ್ವಾಧೀನಕ್ಕೆ ಬಂದಿಲ್ಲ, ಅದು ಕೈಗಾರಿಕೆ ಮಾಡಲು ಹೇಳಿದ್ದ ಸೈಟು,
ಇಷ್ಟು ವರ್ಷ ಆದರೂ ಇನ್ನೂ ಕೊಟ್ಟಿಲ್ಲ ಅಂತ ಸಾರಾ ಮಹೇಶ್ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಲಾಗಿದೆ. ಇದು HD ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ನಡುವಿನ ಒಂದು ಶೀತಲ ಸಮರಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಏನು ನಿನ್ನೆ DK ಶಿವಕುಮಾರ್ ಹಾಗೂ CM ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಏನು ನಡೀತು, ಆ ಕ್ಯಾಬಿನೆಟ್ನಲ್ಲಿ ಏನು ರಾಮನಗರದ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಲಾಗಿದೆ. ಇದಕ್ಕೆ ನಿನ್ನೆ ಏನು HD ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಹೆಸರು ಬದಲಾಗಿದ ತಕ್ಷಣ ಏನು ಯಾವುದೂ ಎಲ್ಲ ಬದಲಾಗಲ್ಲ ಅಂತ ತಿರುಗೇಟ್ ಕೊಟ್ಟಿದ್ರು. ಅದಕ್ಕೆ ಈಗ DK ಶಿವಕುಮಾರ್ ಕೂಡ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಬದಲಾವಣೆ ಮಾಡಿರುವ ಹೆಸರನ್ನ ಮತ್ತೆ ರಾಮನಗರ ಜಿಲ್ಲೆ ಎಂದು ಹೆಸರು ಬದಲಾವಣೆ ಮಾಡಲು ಕುಮಾರಸ್ವಾಮಿ ಹಣೆಯಲ್ಲಿ ಬರೆದಿಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ರಾಮನಗರ ಹೆಸರು ಬದಲಾವಣೆ ಮಾಡುವವರು ಸರ್ವನಾಶ ಆಗ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಇದಕ್ಕೆ ಇವತ್ತು ವಿಧಾನಸೌಧದಲ್ಲಿ ಕೌಂಟರ್ ಕೊಟ್ಟಿರುವಂತಹ DKಶಿ ಕುಮಾರಸ್ವಾಮಿ ಯಾವಾಗಲೂ ಸರ್ವನಾಶದ ರಾಜಕಾರಣ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಒಳ್ಳೇದು ಮಾಡಿದ್ರು ಅವರು ಸರ್ವನಾಶ ಮಾಡೋದನ್ನ ಬಯಸ್ತಾರೆ. ಅವರ ನಡೆ, ಹೆಜ್ಜೆ, ಭಾವನೆ, ಚಿಂತನೆ, ಆಚಾರ, ವಿಚಾರ ಎಲ್ಲವೂ ಕೂಡ ನಮಗೆ ಅರಿವಿದೆ ಅಂತ DKಶಿ ಕಿಡಿಕಾರಿದ್ದಾರೆ. ಇನ್ನು 2028ಕ್ಕೆ ರಾಮನಗರ ಹೆಸರು ಬದಲಾವಣೆ ಮಾಡುತ್ತೇವೆ ಅಂತ ಕುಮಾರಸ್ವಾಮಿ ನಿನ್ನೆ ಹೇಳಿದ್ರು. ಅದಕ್ಕೂ ಕೂಡ DKಶಿ ಕೌಂಟರ್ ಕೊಟ್ಟಿದ್ದಾರೆ, ತಿರುಗೇಟನ್ನು ಕೊಟ್ಟಿದ್ದಾರೆ. 2028ಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರು ಬದಲಾವಣೆ ಮಾಡುವುದು ಕುಮಾರಸ್ವಾಮಿ ಹಣೆಯಲ್ಲೂ ಬರೆದಿಲ್ಲ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಬರೆದಿಟ್ಕೊಳ್ಳಿ ಅಂತ DKಶಿ ಸವಾಲ್ ಹಾಕಿದ್ದಾರೆ. ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಒಂದ್ ಕೈಯಲ್ಲಿ ಕೊಟ್ಟಂಗ್ ಮಾಡಿ ಮತ್ತೊಂದ್ ಕೈಯಲ್ಲಿ ಇಸ್ಕೊಂತಿದೆ. ಅಂದ್ರೆ ಏನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಕೊಟ್ಟಿದೆ ಶಕ್ತಿ ಯೋಜನೆಯಡಿ. ಇನ್ನೊಂದ್ ಕಡೆ KSRTC ಇಂದ ದರ ಹೆಚ್ಚಳ ಪ್ರಸ್ತಾಪವಾಗಿದೆ. ಈಗ ಅಂದ್ರೆ ಶೇಕಡ ಎಷ್ಟು 15-20ರಷ್ಟು ದರ ಹೆಚ್ಚಳ ಪ್ರಸ್ತಾಪವನ್ನ KSRTC ಇಟ್ಟಿದೆ ಅಂತ ಈಗ ತಿಳಿದು ಬಂದಿದೆ. ಬಸ್ ಪ್ರಯಾಣ ದರ ಹೆಚ್ಚಿಸಲು KSRTC ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಬಸ್ ಪ್ರಯಾಣ ದರ ಶೇಕಡ 15-20ರವರೆಗೆ ಹೆಚ್ಚಿಸಲು ಜುಲೈ 14ರಂದೇ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಸ್ತಾವನೆ ನಮಗೆ ಬಂದಿದೆ, ನಾವಿನ್ನೂ ಅದನ್ನು ನೋಡಿಲ್ಲ. ದರ ಏರಿಕೆ ಮಾಡುವ ಬಗ್ಗೆ ಸದ್ಯಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ಸಾರಿಗೆ ಇಲಾಖೆ ಕೂಡ ಕಳೆದ ತಿಂಗಳು ಒಂದಿಷ್ಟು ಹೇಳಿತ್ತು, ದರ ಹೆಚ್ಚಳ ಆಗಬಹುದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಅದಕ್ಕೆ ಪೂರ್ವಕ ಎಂಬಂತೆ ಈಗ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಏನಾಗುತ್ತೋ ಮುನ್ನೋಡಬೇಕಾಗುತ್ತೆ. ಬೆಂಗಳೂರಿನ BBMP ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಹೋಟೆಲ್, ಬಾರ್, ಪಬ್ ಹಾಗೂ ಕೆಫೆ ಬಾರ್ಗಳಿಗೆ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. BBMP ತನ್ನ ವ್ಯಾಪ್ತಿಗೆ ಏನು ಬರುತ್ತೋ ಹೋಟೆಲ್ಲು, ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಧೂಮಪಾನ ವಲಯ ಮಾಡದೆ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಈ ನಿಯಮಗಳ ಉಲ್ಲಂಘನೆ ಪ್ರಕರಣಗಳು ದಾಖಲಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತ BBMP ಹೋಟೆಲ್, ಪಬ್, ಬಾರ್ಗಳಿಗೆ ಹೊಸ ನಿಯಮವನ್ನು ಜಾರಿಗೊಳಿಸಿದೆ. ಅದೇನು ಅಂತ ನೋಡೋದಾದ್ರೆ, ಸ್ಮೋಕಿಂಗ್ ಏರಿಯಾ ಅಂತ ನಾಮಫಲಕ ದೊಡ್ಡದಾಗಿ ಹಾಕಬೇಕು. 60-30ರ ನಿಯಮದಲ್ಲಿ ಅಕ್ಷರಗಳು ಇರಬೇಕು. 30 ಕೊಠಡಿಗಳಿಗಿಂತ ಮೇಲ್ಪಟ್ಟ ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್, ಪಬ್ ಇದ್ರೆ 30 ಕುರ್ಚಿ ಇರುವ ಧೂಮಪಾನ ಪ್ರದೇಶ ನಿಗದಿ ಮಾಡಬೇಕು. ಧೂಮಪಾನ ವಲಯ ನಿರ್ಮಾಣ ಮಾಡಿ ಫೋಟೋ ಸಮೇತ ಸ್ಮೋಕಿಂಗ್ ಝೋನ್ಗೆ ಪರವಾನಗಿ ಅರ್ಜಿ ಹಾಕಬೇಕು. ಸ್ಮೋಕಿಂಗ್ ಝೋನ್ಗಳಲ್ಲಿ ಏರ್ ಫ್ಲೋ ಸಿಸ್ಟಮ್ ಇರಬೇಕು. ಪಕ್ಕದ ಮನೆ ಅಥವಾ ಪಕ್ಕದ ಕಟ್ಟಡಗಳಿಗೆ ಹೊಗೆ ಹೋಗದಂತೆ ಇರಬಾರ್ದು ಅನ್ನುವಂಥ ಹೊಸ ನಿಯಮವನ್ನು ಜಾರಿಗೆ ತಂತೆ ಈ ಎಲ್ಲ ಪಬ್ಗಳು, ಬಾರ್ಗಳು ಹಾಗೂ ಹೋಟೆಲ್ಗಳು ಈ ನಿಯಮವನ್ನು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಕಳೆದ 2 ವಾರಗಳಿಂದ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹಾಗೆ ಕಾವೇರಿ ಪ್ರದೇಶದಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಏನು KRS ಕೂಡ ತುಂಬಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೀರನ್ನು ಹೊರಬಿಡಲಾಗಿದೆ. ಇದೇ ಕಾರಣಕ್ಕೆ ಶ್ರೀರಂಗಪಟ್ಟಣದ ಏನು ರಸ್ತೆಗಳು ಹಾಗೂ ಒಂದಿಷ್ಟು ಪ್ರದೇಶಗಳು ಜಲಾವೃತವಾಗಿರುವಂತಹ ಏನು ವರದಿ ಕೂಡ ಆಗಿರುವಂಥದ್ದು. ಈಗ ಕಾವೇರಿ ತೀರದಲ್ಲಿ ನಿರಂತರ ಮಳೆಯಾಗ್ತಿದ್ದು ಜಲಾಶಯಗಳಲ್ಲಿ ತುಂಬ ಇರ್ತವೆ. KRS ಅಣೆಕಟ್ಟಿನಿಂದ ಕಾವೇರಿ ನದಿಗೆ 1 ಲಕ್ಷ ಕ್ಯೂಸೆಕ್ಸ್ ಗಿಂತ ಹೆಚ್ಚು ನೀರು ಹರಿಸಲಾಗ್ತಿದೆ. ಶ್ರೀರಂಗಪಟ್ಟಣ ಸುತ್ತಮುತ್ತ ನದಿಯ ತೀರದ ದೇವಾಲಯ, ರಸ್ತೆಗಳು ಜಲಾವೃತವಾಗಿದೆ. ಶ್ರೀರಂಗಪಟ್ಟಣ ಕಾವೇರಿಪುರ ಬಡಾವಣೆಯಲ್ಲಿ ನದಿ ಅಂಚಿನ ಶನೇಶ್ವರ ದೇವಾಲಯ ಹಾಗೂ ಕೆಲವು ಮನೆಗಳಿಗೆ ನೀರು ನುಗ್ಗಿದೆ. ಕಾವೇರಿ ಸಂಗಮದ ಬಳಿ ಬಟ್ಟೆ ಬದಲಾಯಿಸುವ ಮನೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಇನ್ನು ಮಹಾರಾಷ್ಟ್ರದ ಮಳೆ ಅಬ್ಬರಕ್ಕೆ ಗೋಕಾಕ್ ನಗರದ ಘಟಪ್ರಭಾ ನದಿ ನೀರು ನುಗ್ಗಿದೆ. ಮಟನ್ ಮಾರ್ಕೆಟ್, ಹಳೆ ದನದ ಪೇಟೆ, ಕುಂಬಾರ್ ಗಲ್ಲಿಯಲ್ಲಿ ನೀರು ನುಗ್ಗಿದೆ. ಪರಿಣಾಮ ನೀರು ಹೆಚ್ಚಾಗ್ತಿರೋದ್ರಿಂದ ಅಂಗಡಿ ಮಾಲೀಕರು ಸಾಮಗ್ರಿಗಳನ್ನ ಬೇರೆ ಕಡೆ ಸಾಗಾಟ ಮಾಡ್ತಾ ಇದ್ದಾರೆ. ಕ್ರೂಸರ್ ಆಟೋಗಳ ಮೂಲಕ ಅಂಗಡಿಯ ಸಾಮಗ್ರಿಗಳನ್ನ ಶಿಫ್ಟ್ ಮಾಡಲಾಗ್ತಿದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಏನು ಈ ಒಂದು ಅಪಘಾತ ಅಂದ್ರೆ ಒಂದು ವಾಹನ ಏನು ಕಂದಕಕ್ಕೆ ಉರುಳಿ ಬಿದ್ದಿದ್ದು 8 ಜನರು ಮೃತಪಟ್ಟಿದ್ದಾರೆ. ಈ ಘಟನೆಯಲ್ಲಿ 5 ಮಕ್ಕಳು ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಕಾಶ್ಮೀರದ ದಕ್ಸಂ ಪ್ರದೇಶದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಖಾಸಗಿ ವಾಹನ ಪ್ರತಾಪಕ್ಕೆ ಬಿದ್ದಿದ್ದು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಘಟನಾ ಸ್ಥಳದಲ್ಲಿ ಮೃತರ ಗುರುತು ಪತ್ತೆ ಹಚ್ಚುವ ಕಾರ್ಯ ನಡೀತಾ ಇದೆ. ಭೀಕರ ಅಪಘಾತದಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ. ಸ್ಥಳೀಯ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲಿ ಜೋ ಬಿಡೆನ್ ಚುನಾವಣಾ ಕಣದಿಂದ ಹಿಂದೆ ಸರಿದ ಮೇಲೆ ಕಮಲಾ ಹ್ಯಾರಿಸ್ ಅವರು ಈಗ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಉಮೇದುವಾರಿಕೆ ಸಲ್ಲಿಕೆ ನಂತರ ಟ್ವೀಟ್ ಮಾಡಿರುವಂತಹ ಕಮಲಾ ಹ್ಯಾರಿಸ್ ಅವರು, ಇಂದು ನಾನು ಅಮೆರಿಕ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಅಧಿಕೃತವಾಗಿ ಘೋಷಿಸುವ ಪತ್ರಗಳಿಗೆ ಸಹಿ ಹಾಕಿದ್ದೇನೆ. ಪ್ರತಿ ಮತವನ್ನ ಗಳಿಸೋಕೆ ಶ್ರಮಿಸುತ್ತೇನೆ. ನವೆಂಬರ್ನಲ್ಲಿ ನಮ್ಮ ಜನಶಕ್ತಿಯ ಅಭಿಯಾನ ಗೆಲ್ಲುತ್ತದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 5ಕ್ಕೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ.
ಕಮಲಾ ಹ್ಯಾರಿಸ್ ಅವರಿಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಹಾಗೂ ಅವರ ಪತ್ನಿ ಮಿಚೆಲ್ ಒಬಾಮಾ ಅವರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವಂತಹ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮೊದಲನೇ ಭಾರತ ಪದಕ ಗೆಲ್ಲುವಂತಹ ಭರವಸೆಯನ್ನ ಮೂಡಿಸಿದೆ. 22 ವರ್ಷದ ಶೂಟರ್ ಮನು ಬಕರ್ ಫೈನಲ್ ಪ್ರವೇಶ ಮಾಡಿದ್ದಾರೆ. ಶೂಟಿಂಗ್ನಲ್ಲಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಮನು ಬಕರ್ ಅಂತಿಮ ಸುತ್ತಿಗೆ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ. ಅರ್ಹತಾ ಸುತ್ತಿನಲ್ಲಿ 880 ಅಂಕ ಪಡೆಯುವ ಮೂಲಕ ಮನು ಬಕರ್ ಅವರು ಮೂರನೇವರಾಗಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದಾರೆ. ಈ ಮೂಲಕ ಪದಕದ ನಿರೀಕ್ಷೆಯನ್ನ ಮೂಡಿಸಿದ್ದಾರೆ. ಏನು ಈ ಒಂದು ಕ್ರೀಡಾಕೂಟದಲ್ಲಿ ಶೂಟಿಂಗ್ ನಲ್ಲಿ ಏನು ಫೈನಲ್ಗೆ ಹೋಗಬೇಕು ಅಂತಂದ್ರೆ ಅಗ್ರ 8ರಲ್ಲಿ ಬರಬೇಕಿತ್ತು. ಈ ಅಗ್ರ 8ರಲ್ಲಿ ಕೂಡ ಮೂರನೇವರಾಗಿ ಈಗ ಮನು ಬಕರ್ ಪ್ರವೇಶವನ್ನ ಪಡ್ಕೊಂಡಿದ್ದಾರೆ. ಈ ಮೂಲಕ ಏನು ಟಾಪ್ 3 ಬಂದ್ರೆ ಏನು ಒಂದು ಪದಕ ಅಂತ ಗ್ಯಾರಂಟಿ ಆಗುತ್ತೆ. ನೋಡ್ಬೇಕೇನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.